ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಬಂದಿದ್ದೀನಿ. ಇಲ್ಲೆಲ್ಲ ನಾನು ವಸ್ತುಗಳನ್ನೆಲ್ಲ ಚಾರ್ಜ್ ಹಾಕಿನಿ, ಮೊಬೈಲ್ ಚಾರ್ಜ್ ಹಾಕಿನಿ, ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ಅಪ್ಲೋಡ್ ಆಗ್ತಿದೆ ಅನ್ಕೋತೀನಿ. ಹಾಂ, ಅಪ್ಲೋಡ್ ಆಗಿದೆ ವೀಡಿಯೋನು. ಸ್ನಾನ ಮಾಡ್ಕೊಂಡು ಮುಂದಕ್ಕೆ ಹೊರಡ್ತೀನಿ. ಸ್ನಾನ ಆಯಿತು, ಚಾರ್ಜಿಗೆ ಆ ಕಡೆ ತಗೊಂಡು ಹೋಗೋಣ ಬನ್ನಿ. ಬಂದ್ಬಿಟ್ಟ ಇಲ್ಲಿ. ಬಾಯ್ 40 ಹಾಂ, ಫುಲ್ಲು ಬ್ಲೋ ಕಡಿಮೆ ಆಗ್ಬಿಟ್ಟಿದೆ, ಅದಕ್ಕೆ ಗಾಡಿ ಮುಂದಕ್ಕೆ ಹೋಗ್ತಾನೆ ಇಲ್ಲ. ನನಗನ್ಸುತ್ತೆ ಇಲ್ಲಿ ಏನಾದ್ರು ಊಟ ಸಿಗುತ್ತೆ ಅಂತ, ಅದಕ್ಕೆ ಬಂದಿದ್ದೀನಿ. ಏನೋ ಒಂದು ಇವತ್ತೊಂದು 100 ಕಿಲೋಮೀಟ್ರ್ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾರು ಸಿಗುತ್ತಾ ಕೇಳೋಣ. ಗೊತ್ತಾ, ಇಲ್ಲಿ ಊಟ ಮಾಡಬೇಕು ಅಂದರೆ 2 ಗುಂಡಿಗೆ ಇರಬೇಕಪ್ಪ. ನಮಗೆ ಇಲ್ಲಿ ಬರೋಂಥ ಆಹಾರದ ವಾಸನೆನ ತಡ್ಕೊಳಕ್ಕೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಹಾಕೋರೆ ಏನೇನೋ ನಮಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ. ಓಹೋ, ಕೊಡಿ ಏನೋ ಒಂದು ತಿನ್ಕೋತೀನಿ. ಕಂಚಿನ್ ಕೊಟ್ಬಿಡಿ ತಾಯಿ, ಸಾಕು. ಕಂಚಿನ್ ಅಂದರೆ ಫ್ರೈಡ್ ರೈಸು. ಬಂತು ಗುರು ನಮ್ಮ ರೈಸು. ಸ್ಪೂನ್, ದೇವರು ಸ್ಪೂನ್. ಇಲ್ಲಿ ಸೋಯಾ ಸಾಸ್ ಸಪ್ರೇಟಾಗಿ ಹಾಕೊಂಡು ತಿನ್ನಬೇಕು. ಓಕೆ, 1 ಮಿನಿಟ್. ಅರ್ಧಂಬರ್ಧ ಬೇಯಿಸ್ಬಿಟ್ಟಿಯಲ್ಲ ಬೈ. ಥ್ಯಾಂಕ್ ಯು. ಮನಿ 50. ಓಕೆ, ಒಳ್ಳೇದಲ್ಲಿ 50,000 ಇಸ್ಕೊಂಡ್ರು. ಹೆಚ್ಚು ಕಡಿಮೆ 190 ರೂಪಾಯಿ ಹತ್ತತ್ರ. ಹೆಂಗುರು 50,000 ಕೇಳಿದ್ರು, ಕೊಟ್ಟೆ. ಮತ್ತೆ 50,000 ವಾಪಸ್ ಕೊಡ್ತಾರೆ. ಇದು ಕಡೆ 50,000 ಕೊಡ್ತೀನಿ. ಟೋಟಲ್ಲು 1 ಲಕ್ಷ ಇಸ್ಕೊತವ್ರು ನಮ್ಮ ಹತ್ರ. 1 ಲಕ್ಷ ಅಂದರೆ ಎಷ್ಟಾಯ್ತು ಗುರು? ಅಲ್ಲೆಲ್ಲರ ರೋಡ್ ಪಕ್ಕದಲ್ಲಿ ನಿಂತು ಅಡುಗೆ ಮಾಡ್ಕೊಂಡು ತಿನ್ಬೋದು. ಓಕೆ, ಮನೆ ನುಣ್ಣಗೆ ಮಾಡಿಬಿಟ್ರಿ ಮೇಡಮ್, ಥ್ಯಾಂಕ್ ಯು. ಯಾಕೋ ನಂಗೆ ಇವತ್ತು ಸೈಕ್ಲಿಂಗ್ ಸ್ಟಾಪ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಆಗಲೇ ಟೈಮ್ 9 ಗಂಟೆ 13 ನಿಮಿಷ. ಇನ್ನೂ ಹೊಡಿತಾನೆ ಇದ್ದೀನಿ. ಅಕ್ಕ ಯಾವ ಕಡೆ? ಓಕೆ, ಇನ್ನು ಈ ದೇಶದಲ್ಲಿ ಮಹಿಳೆಯರಿಗೆ ಎಷ್ಟು ಸುರಕ್ಷತೆ ಇದೆ ಅಂತಂದರೆ, ಅವಾಗಲೇ ನೀವು ನೋಡಿದ್ರಿ, ನನಗೆ ಉಳ್ಕೊಳ್ಳೋಕ್ಕೆ ಜಾಗ ಕೊಟ್ಟಿದ್ದು ಒಬ್ಬರು ಮಹಿಳೆ. ಇಲ್ಲಿ ನೈಟ್ ಶಿಫ್ಟಲ್ಲಿ ಕೂಡ ಮಹಿಳೆಯರು ಕೆಲಸ ಮಾಡ್ತಾರೆ. ಸರಿಸುಮಾರು ಇವಾಗ 10 ಗಂಟೆ ಸಮಯ, ಇವಾಗಲೂ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ. ಈ ಲಾರಿಗೆ ನೀರು ತುಂಬ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ನೀರಿನ ಟ್ಯಾಂಕು. ಏನಕ್ಕೆ ತುಂಬ್ತಾ ಇದ್ದೀರಾ ಬೈ ನೀರು? ನನಗೆ ಅರ್ಥ ಆಗ್ತಿಲ್ಲ. ನೋಡಿ, ಅಲ್ಲಿಂದ ಪೈಪ್ ಹಾಕ್ಬಿಟ್ಟು ನೀರು ಹಾಕ್ತಾರೆ. ಬೈ ಹಿಡ್ಕೊ, ಬೈ ಪೈಪ್ ಉದ್ರೋಗುತ್ತೆ. Pour water into tire to cool if the tire hot. ಓಕೆ, ಟೈರ್ಗೆ ನೀರು ಹಾಕಕ್ಕೆ ಹಿಂಗೆ ಮಾಡ್ತಾರಂತೆ ಗುರು. ಓಹೋ, ಆ ನೀರು ಲಾರಿ ಹೋಗ್ಬೇಕಾರೆ ಕಾಲಿಗೆ ಬರುತ್ತಂತೆ ಗುರು. ಆಯ್ತಾ, ನೀರು ಅಲ್ಲಿಂದ ಪುಷ್ ಆಗ್ಬಿಟ್ಟು ಇಲ್ಲಿ ಯಾವ ಕಡೆ? ಓ, ಇಲ್ಲಿಂದ ಬರುತ್ತಾ? ಓಕೆ, ನೋಡಿ, ಅಲ್ಲಿಂದ ಬಂದಿದ್ದ ನೀರು ಇಲ್ಲಿಗೆಲ್ಲ ಬಿಟ್ಬಿಟ್ಟು ಇದನ್ನ ಕೂಲ್ ಮಾಡುತ್ತಂತೆ. ಎಷ್ಟೊಂದು ನೀಟಾಗಿ ಹೋಗಿರು ಟೈರ್. ಇಲ್ಲ ನೋಡಿ, ನೀರಿನ ಪೈಪ್ ಇದು. ಆಯ್ತಾ, ಈ ನೀರಿನ ಪೈಪು ಇದ್ರ ಮೇಲೆ ಬಿದ್ದುಬಿಟ್ಟು ಓಕೆ ಬರ್ತಾ ಇದೆ, ಸಣ್ಣಕ್ಕೆ ಬರ್ತಾ ಇದೆ. ಬೈ ಬೆಂಕಿ, ಬೈ ನಿಮ್ಮ ತಲೆ ಬೆಂಕಿ ಬಿಡಿ. ಅದಕ್ಕೆ ಯಾವಾಗಲೂ ಸಿಗರೇಟ್ ಸೇರ್ತಿರ್ತೀರ. ಓಕೆ, ಗೊತ್ತಾಯ್ತು. ಓಕೆ. ಎಲ್ಲ ಟೈರ್ಗೂ ಆ ಥರ ನೀರು ಸಪ್ಲೈ ಆಗುತ್ತೆ ಅದರಿಂದ. ಅದೇ ಯೋಚನೆ ಮಾಡ್ತೀನಿ, ಯಾಕೆ ಪೆಟ್ರೋಲ್ ಬಂಕಲ್ಲಿ ಇಷ್ಟೊಂದು ನೀರೆಲ್ಲ ಕೊಡ್ತಾರೆ ಇವ್ರಿಗೆ ಅಂತ. ಇವಾಗ ಅರ್ಥ ಆಯ್ತು ನೋಡಿ, ಎಷ್ಟು ದೊಡ್ಡ ಡೀಸೆಲ್ಗಿನ ದೊಡ್ಡ ಟ್ಯಾಂಕರ್ ಅನಿಸುತ್ತೆ ಇದು. ಆಯ್ತಾ, ಅದರಿಂದ ನೀರು ಇದ್ರೊಳಗೆ ಇಲ್ಲಿ ಆಕ್ಸೆಲ್ಗೆ ಬಂದು ಬೀಳ್ತಾನೆ ಇರುತ್ತೆ ಯಾವಾಗಲೂ ನೀರು. ಸೊ ಅದರಿಂದ ತಣ್ಣಗಾಗುತ್ತೆ. ತಂದೆ 3 ಸ್ವಾಮಿ. ಬೇಡ ಸಬ್ಸ್ಕ್ರೈಬ್ ಮಾಡ್ಬೇಡ, ಅರ್ಥ ಆಗಲ್ಲ, ನೀನು ನೋಡಲ್ಲ. ಬೇಡ ಗುರು, ನೋ ಸಬ್ಸ್ಕ್ರೈಬ್, ಜಸ್ಟ್ ವಾಚ್. ಬೈ ಬೇಡ ಬೈ
ಸಬ್ಸ್ಕ್ರೈಬ್ ಮಾಡ್ಬೇಡ ಬೈ. ಓಕೆ ನೋಡಿದ್ವಿ ವಿಡಿಯೋ ನೋಡು ಸಖತ್ ಇಲ್ಲೆಲ್ಲ ಫುಲ್ ಎಲ್ಲ ನಿಮ್ಮ ದೇಶ ಜನ ಎಣ್ಣೆ ಹೊಡಿತಾರೆ ನೋಡಿ ಎಣ್ಣೆ ಹೊಡಿತಾರೆ ನೋಡಿ ಬೈ ಕೇಳ ಬೈ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ಶಿವಪ್ಪ ತಳಿಗುರು ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಸಖತ್ ಗುರು. ಆಯ್ತು ನಿಮ್ ಗಾಡಿ ತೋರಿಸ್ಬೇಕ? ಓಕೆ ಬೈ ನೀನ್ ಇಷ್ಟ ಹೇಳಿದ್ಮೇಲೆ ತೋರ್ಸಕ್ಕಿಲ್ವಾ? ಸೊ ಗಾಡಿ ಏನೇನಿದೆ ಅಂತ ನೋಡೋಣ ಬನ್ನಿ. ಈ ಗಾಡಿ ಕಂಪನಿ ಯಾವುದು ಅಂತ ನಮಗೆ ಗೊತ್ತಾಗ್ತಿಲ್ಲ, ಆದ್ರೆ ಇಲ್ಲಿ ಡಿಸ್ಕವರಿ ಅಂತಿದೆ. ಡಿಸ್ಕವರಿ ಬಹುಶಃ ಇದು ಗಾಡಿ ಮಾಡಲ್ ನೇಮ್ ಇರಬೇಕು. ಗಾಡಿ ಕಂಪನಿ ಬಂದ್ಬಿಟ್ಟು ವಿ ಟ್ರಕ್ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಇದು ನನ್ಗನ್ಸುತ್ತೆ ವಿ ಟ್ರಕ್ ಅನ್ನೋದು ಇವ್ರ ಕಂಪನಿ ಹೆಸರು, ಅಂದ್ರೆ ಇವ್ರದ್ದು ಟ್ರಾನ್ಸ್ಪೋರ್ಟ್ ಕಂಪನಿ ಇರುತ್ತಲ್ಲ ಅದ್ರ ಹೆಸರು ಅಂತ. ಓ ಇಲ್ಲಿದೆಯಲ್ಲ ಜಾಕ್, ಗಾಡಿ ಹೆಸರು ಜಾಕ್ ಅಂತ. ಸೊ ಜಾಕ್ ಅವ್ರದ್ದು ಗಲ್ಲೋಪ್ ಡಿಸ್ಕವರಿ ಮಾಡಲು. ಸರಿ ಬನ್ನಿ ಬೈ, ಒಳಗೋಣ ಬನ್ನಿ. ಇಲ್ಲಿ ಎಡಗಡೆಗೆ ಡ್ರೈವರ್ ಸೀಟ್ ಇರುತ್ತೆ ಆಯ್ತಾ, ಕುತ್ಕೋ ಬೈ. ಲೈಟ್ ಹಾಕಿದ ಸರಿ ಬೈ, ಆಯ್ತು ನಿಮಿಷ ಇಳ್ಬಿಡು ಕೆಳಕ್ಕೆ. ನೋಡಿ ಇದು ಇವ್ರ ಗಾಡಿನಲ್ಲಿ ಆರಾಮಾಗಿ ಒಬ್ರಿಗೆ ಮಲ್ಕೊಳ್ಳೋಕೆ ಇನ್ ಜಾಗ ಇದೆ. ಇನ್ನು ಇದು ಡ್ರೈವರ್ ಸೀಟು. ಗಾಡಿ ಕಂಪ್ನಿ ಬಂದ್ಬಿಟ್ಟು ಜಾಕು. ಗಾಡಿಗೆ ಇದು ಡ್ರೈವರ್ ಸೀಟಿಗೆ ಸಸ್ಪೆನ್ಷನ್ ಇದೆಯಪ್ಪ. ಓ ಸಖತ್ ಬೈ. ಹಾ ಮಲ್ಕೊಳ್ಳೋಕೆ ಇದು ಐಸ್ ಡಬ್ಬ. ಇನ್ನು ಇದು ಹ್ಯಾಂಡ್ ಬ್ರೇಕು, ಗೇರಲ್ಲೂ ಇಲ್ಲೆಲ್ಲ ಅಡಿಷನಲ್ ಒಂದು ಬಟನ್ ಕೊಟ್ಟವ್ರಪ್ಪ, ಗೊತ್ತಿಲ್ಲ ಅದೇ ಬಟನ್ ಅಂತ. ಎ ಸಿ ಇಂದ ನಾರ್ಮಲ್ ಆಗಿ ಇಲ್ಲೆಲ್ಲ ಗಾಡಿಗೂ ಎ ಸಿ ಇರುತ್ತೆ. ಅದು ಬಿಟ್ಟು ಫ್ಯಾನ್ ಇದೆಯಲ್ಲಪ್ಪ, ಫ್ಯಾನನ್ನು ಇಟ್ಕೊಂಡ್ರೆ ಗೊತ್ತಾಗ್ತಿಲ್ಲ. ಎ ಸಿ ಬಿಟ್ಟು ಜಾಸ್ತಿ ಡೀಸೆಲ್ ಕುಡಿಯುತ್ತೆ ಅಂತ ಇರ್ಬೋದು. ಇನ್ನು ಗಾಡಿನಲ್ಲಿ ಎಲ್ಲ ಗಾಡಿಲಿ ಇರೋ ಥರ ಈ ಗಾಡಿನಲ್ಲೂ ಮೀಟರ್ ಇದೆ. ಹಾರ್ನೇ ವಿಶೇಷ ಇಲ್ಲಿ ಗಾಡಿದು. ಹಾರ್ ನೋಡಿದ ತಕ್ಷಣ ಹೆಡ್ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ ನೋಡಿ ಇಲ್ಲಿ. ನೈಸ್. ಮಲಿಕೊಳ್ಳೋಕೆ ಜಾಗ ಎಲ್ಲ ಕರೆಕ್ಟ್ ಇದೆ. ಇಲ್ಲೂ ಏನು ಇದು ಏರ್ದು ಗುರು, ಏರ್ ಪೈಪ್ ಇದೆ ಇಲ್ಲಿ. ಏನು ಕೊಟ್ಟನೋ ಗೊತ್ತಿಲ್ಲ, ಏರ್ ಪೈಪ್ ಕೊಟ್ಟೋನ. ನೈಸ್ ಡಬ್ಬ, ನೀರು. ಇವ್ರದ್ದು ನಾರ್ಮಲ್ ಸಿಗರೇಟು, ಎಲ್ಲ ಸಿಗರೇಟ್ ಸೇರ್ತಾರೆ ಸರಿಗೆ. ನಂಬರ್ 555 ಅಂತ ಇದು ಮಾಡಲು. ಇದು ಒಂದು ಲೆವೆಲಿಗೆ ಭಾರತದಲ್ಲಿರೋ ಥರನೇ ಇದೆ ಮಾಡೆಲ್ ಎಲ್ಲ. ಇದರಲ್ಲಿ ಕ್ಯಾಮ್ರಾ ಡಿಸ್ಪ್ಲೇ ಅದೇನು ಕೊಟ್ಟಿಲ್ಲ. ಏನೋ ನಾರ್ಮಲ್ ಕ್ಲಚ್ ಬೇಕು ಎಲ್ಲ ನಿಮಗೆ ಗೊತ್ತಿದೆ, ಅದೆಲ್ಲ ನಾರ್ಮಲ್ ಆಗಿರುತ್ತೆ. ನಾನೇನು ವಿಶೇಷವಾಗಿದೆ ಅಂದ್ಕೊಂಡು, ಬಟ್ ಇದು ಮಲ್ಕೊಳ್ಳೋಕೆ ಒಂದು ಸ್ಪೇಷಿಯಸ್ ಸಖತ್ತಾಗಿದೆ. ಮಲ್ಕೊಳ್ಳೋಕೆ ಜಾಗ ಚೆನ್ನಾಗಿದೆ. ಸರಿ ಹೇಳಿಯಣ ಬೈ. ಓ ಸಖತ್ ಬೈ, ಇದು ಬೆಂಕಿ ಬೈ ನೀವೆಲ್ಲ. ಸಸ್ಪೆನ್ಷನ್ ನೋಡಿ ಹೆಂಗಿದೆ ಇದಕ್ಕೆ. ಏರ್ ಸಸ್ಪೆನ್ಷನ್ ನೋಡಿ ಇದು. ಸಸ್ಪೆನ್ಷನ್ ಏರ್ ಸಸ್ಪೆನ್ಷನ್ ಅಲ್ವಾ ಇದು. ಇಲ್ಲಿ ಬೇಕಾದ್ರೆ ಪ್ಲಸ್ ಮೈನಸ್ ಮಾಡ್ಕೋಬಹುದು. ಈ ಸಾಂಗ್ ಕೇಳಿದ್ದೀರಾ ನೀವು? ಇಲ್ಲಿ ನೋಡಿ ನಿಮಿಷ ಕೇಳಿ, ಸಾಂಗ್ ಕೇಳಿ, ಸಖತ್ತಾಗಿದೆ. ಕಂಡೆ ಮಾಡಿದವ್ರು ಯಾರು? Xe này chờ gấp đôi. Ăn đồ. ನಾವು ಮಾಡಿದಿಲ್ಲ. ಸಖತ್ತಾಗಿದೆ ಬೈ ಲಿರಿಕ್ಸ್. ನಿಮಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಇಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನೋಡ್ರಿ ನಿಮಿಷ ಹೇಳ್ತೀನಿ. ಕೇಳು ಬೈ. ನಾವು ಮಾಡಿದ ದೇವ್ರ ನೀನು ನನಗೆ ದೇವ್ರು ಅಂತೀಯನೋ, ತಿರುಬೋಕಿ ನನ್ನ ಮಗನೇ ಅಂತೆಲ್ಲ ನಮ್ಮ ಸಿದ್ದಪ್ಪಾಜಿ ಸಾಂಗ್ ಬೈತಾರೆ. ಹೇಳಿ ನಿಮ್ದೇನೋ, ನಿಮ್ಮ ಅಳಲನ್ನ ಇಲ್ಲಿ ತೋಡ್ಕೊಳ್ಳಿ. ಹಾ ರೆಡಿ 1 2 3. ಹಾ ಹೇಳಿ. Mình không hiểu. I don't understand. ಓಕೆ. ಅದು ಕಾಲಜ್ಞಾನಿಯಾದಂತಹ ಸಿದ್ದಪ್ಪಾಜಿಯವರು ಹೇಳಿದ ಮಾತುಗಳಿಂದ ರಚನೆಯಾದ ಹಾಡು. ನಮ್ಮಲ್ಲೊಬ್ರಿದ್ರು ಸಿದ್ದಪ್ಪಾಜಿ ಅಂತ. ಓಕೆ ಬಾಯ್ ಗುರು. ಜಾಸ್ತಿ ಸಿಗರೇಟ್ ಸೇದ್ಬೇಡ, ಲಂಗಿ ಕ್ಯಾನ್ಸರ್ ಬರುತ್ತೆ ಎಲ್ಲ ಡೇರಕ್ಕ.
ಬಾಯ್ ಬಾಯ್. ಗುರು ಬೆಳಗ್ಗೆ ಎದ್ದು ಹಿಂಗೆ ಕಣ್ಣು ಬಿಡೋದ್ರೊಳಗೆ 10 ಗಂಟೆ ಹೋಗ್ಬಿಟ್ಟಿದೆ ನಮ್ಮರಯ್ಯ. ಬೇಗ ಹೋಗಿ ಮುಖ ತಗೊಂಬಿಟ್ಟು ಹೋಗ್ಬೇಕು ಹೊರಗೆ. ಇಲ್ಲ ಪ್ಯಾಕ್ ಮಾಡ್ತೀನಿ. The next day. ಓಕೆ ಇರಲಿ ಬಿಡಿ, ತಣ್ಣಂದಿರ ಬೇಡ ಅಂದ್ರೆ ಏನು ಮಾಡ್ಬೇಕು. ಸೊ ನಾನು ಇವಾಗ ಜೀವ ವಾಟರ್ನ ಫಿಲ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತು, ಜೀವ ವಾಟರ್ ಕುಡಿಯೋದ್ರಿಂದ ನೀರಿಗೆ ಲೈಫ್ ಎನರ್ಜಿ ಆ್ಯಡ್ ಆಗುತ್ತೆ. ಸೊ ಅದರಿಂದ ನಮ್ಮ ಡೇ ತುಂಬ ಸಖತ್ತಾಗಿರುತ್ತೆ. ಬೆಳಗಿನ ಶುಭೋದಯ. ನಾನು ಬೆಂಗಳೂರಿಂದ ಸಿಂಗಾಪುರ್ ಸೈಕಲ್ ರೈಡ್ ಶುರು ಮಾಡಿ ಇವತ್ತಿಗೆ 94 ದಿವಸ ಆಯಿತು. ನೋಡಿ, ಈ ಊರನ್ನ ಚಂಪಾ ರಾಜರು ಆಳ್ವಿಕೆ ಮಾಡ್ತಿದ್ದಂಥ ಸಮಯದಲ್ಲಿ ಈ ಊರಿಗೆ ವಿಜಯ ಅಂತ ಹೆಸರಿತ್ತು. ಇವಾಗ ಬಿಂದಿನ್ ಅಂತ ಊರ ಹೆಸರು ಚೇಂಜ್ ಆಗಿದೆ. ನಮ್ಗೆ ಇಲ್ಲೇ ಸ್ವಲ್ಪ ದೂರ ಹೋದ್ರೆ ಚಂಪಾ ಶೈಲಿಯ ದೇವಸ್ಥಾನ ಕಟ್ಟಡಗಳು ಸಿಗುತ್ತೆ. ಮಿಲಿಟರಿ ಆಫೀಸರ್ ಮಾತಾಡಿಸ್ತಾರೆ, ಹೋಗಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಹಾಯ್. ವಾಟ್ಸ್ ಯುವರ್ ನೇಮ್? My name Ton. Ton? India. India. This is Vietnamese military cap. ನೋಡಿ, ಇದೆಲ್ಲ ಜನ ಟ್ರಿಪ್ಪಿಗೆ ಅಂತ ಬರ್ತಾರೆ. ಬರ್ತೀನಿ ತಡಿ ಗುರು. ಟ್ರಿಪ್ಪಿಗೆ ಅಂತ ಬರ್ತಾರೆ. ಆದರೆ ಇವ್ರು ಯಾರಿಗೂ ಶಿವನ ಬಗ್ಗೆ ಆಗಲಿ, ಇಲ್ಲಿ ಕಟ್ಟಿರೋ ದೇವಸ್ಥಾನಗಳ ಬಗ್ಗೆ ಆಗಲಿ ಐತಿಹಾಸಿಕ ದಾಖಲೆಗಳು, ಐತಿಹಾಸಿಕ ಮಾಹಿತಿಗಳು ಗೊತ್ತಿಲ್ಲ. ಇವ್ರಿಗೆ ಬರೀ ಏನು ಹೇಳಿದ್ದಾರೆ ಅಂದರೆ, ಒಂದು ರಾಜ್ಯ ಇತ್ತು ಇಲ್ಲಿ ಮುಂಚೆ, ಒಬ್ರು ಆಳ್ವಿಕೆ ಮಾಡ್ತಿದ್ರು ನಮ್ಮನ್ನ. ಅವ್ರು ಹಿಂಗೆ ಶಿವ ಅಂತ ದೇವ್ರನ್ನ ಪೂಜೆ ಮಾಡ್ತಿದ್ರು ಅಂತ ಹೇಳ್ಕೊಟ್ಟಿಲ್ಲ ಅವ್ರಿಗೆ. ನಮಗೆ ಟಿಕೆಟ್ ಕರೀತವ್ರೆ. ಎಷ್ಟು ಕೇಳೋಣ ಟಿಕೆಟು? ಎಷ್ಟು ಕೊಡಬೇಕು ಸರ್? 15,000. ಇವೆಲ್ಲ ದೇವಸ್ಥಾನದ ಕಟ್ಟಡಗಳು. ಇಲ್ಲಿ ಅಲ್ಲಿ ಈ ಬೆಟ್ಟ ತುಂಬ ಇದೆ. ಆ್ಯಕ್ಚುಲಿ ಇವಾಗ ನಾನು ಬಂದಿರೋದು ಒಂದು ಬೆಟ್ಟಕ್ಕೆ. ಈ ಬೆಟ್ಟದಿಂದ ಹಿಂದಕ್ಕೇನೆ ಕಾನ್ ಅನ್ನೋ ಒಂದು ನದಿ ಇದೆ. ಆ ನದಿ ಏನು ಮಾಡುತ್ತೆ ಅಂದರೆ, ಎರಡೂ ಕಡೆ ಅಂದರೆ ಇಲ್ಲೊಂದು ವಿಜಯ ಅಂತ ನಗರ ಇತ್ತಲ್ವ ಮೊದಲು, ಆ ವಿಜಯ ನಗರದ ಎರಡೂ ಕಡೆಗೆ ಅದು ಹರಿದೋಗಿ ಸಮುದ್ರವನ್ನು ಸೇರ್ತಿತ್ತು. ಇನ್ನು ಈ ಕಾನನ ನಗರದಲ್ಲಿನೇ ಒಂದು ಸಮುದ್ರದಲ್ಲಿ ಬಂದರು ಇತ್ತು. ಆ ಬಂದರಿನ ಮುಖಾಂತರ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿರೋ ಎಲ್ಲ ಕಟ್ಟಡಗಳು ಕೂಡ ಕೋನ್ ಶೇಪಲ್ಲಿದೆ. ನೋಡಿ, ಒಳಗಡೆಯಿಂದ ನಿಮಗೆ ಕೋನ್ ಥರ ಕಾಣುತ್ತೆ. ಇಲ್ಲಿಂದ ಈಚೆ ಕಾಣಿಸ್ತಿರೋದೆಲ್ಲದು ನಿಮಗೆ ವಿಜಯ ಅಂತಕ್ಕಂತಹ ಚಾಂಪಾ ರಾಜರ ಹಳೆಯ ರಾಜಧಾನಿ. ಇವಾಗ ಇದು ಹೆಸರು ಚೇಂಜ್ ಆಗಿದೆ. ನೋಡಿ ಎಷ್ಟು ಸಖತ್ತಾಗಿದೆ. ಇದನ್ನು ಸಿಕ್ಕಾಬಟ್ಟೆ ಸಖತ್ತಾಗಿ ರೆನೋವೇಟ್ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಇಲ್ಲೆಲ್ಲ ಹಾಳಾಗಿರೋದನ್ನೆಲ್ಲ ಹೊಸ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ. ಅದು ಇದೇ ಮುಖ್ಯ ದೇವಸ್ಥಾನ. ಬರ್ರಿ ಹೋಗೋಣ. ನೀವು ನೋಡ್ತಾ ಇರ್ಬೋದು, ಅವತ್ತಿನ ಕಾಲಕ್ಕೆ ಇವ್ರ ಕಲ್ಪನೆಯಲ್ಲಿ ಶಿವನ ಮುಖ ಎಷ್ಟು ಸಖತ್ತಾಗಿ ಬಂದಿದೆ. ಇಲ್ಲಿ ನೋಡಿ, ನಾಗರಾವು ಇಲ್ಲಿದೆ ನಾಗ. ನೀವು ನೋಡ್ಬೋದು, ಇಲ್ಲಿರೋ ಶಿವನ ಮೂರ್ತಿಗೆ ಸುಮಾರು 10 ಕೈಗಳಿದೆ. ಮೇಲ್ಗಡೆ ನೋಡಿ ಚಂದ್ರ ಎಲ್ಲ ಇದೆ. ಅಲ್ಲಿ ಗಂಗೆ ಒಂದು ಕಾಣಿಸ್ತಾ ಇಲ್ಲ. 3ನೇ ಕಣ್ಣು ಕೂಡ ಸ್ಪಷ್ಟವಾಗಿ ಚಿತ್ರ ಬಿಡಿಸಿದ್ದಾರೆ ನೋಡಿ. ಇದು 3ನೇ ಕಣ್ಣು ಕೂಡ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇವಾಗಲೂ ಜನ ಇಲ್ಲಿ ಲೋಕಲ್ ಶೈಲಿಯಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಬರೀ ಒಂದು ಉದ್ಬತ್ತಿನ 3 ಸಲ ಬೆಳಗ್ಬಿಟ್ಟಿರ್ತಾರೆ ಅಷ್ಟೇ. ಶಿವನಿಗೆ ವಿಭೂತಿ ಆಗಲಿ ಇನ್ನೊಂದಾಗಲಿ ಏನೂ ಹಚ್ಚಲ್ಲ. ಇಲ್ಲಿರುವಂತಹ ಶಿವನ ವಿಗ್ರಹ ವೀರಾಸನ ಪೋಸಲ್ಲಿ ಕೂತಿದೆ. ಅಂದರೆ ಈ ಭಂಗಿ ಇದೆಯಲ್ಲ, ಇದಕ್ಕೆ ವೀರಾಸನ ಅಂತ ಕರೀತಾರೆ. 10 ಕೈಗಳಿತ್ತು. ಇದರಲ್ಲಿ ಈ ಕಡೆ ಇದ್ದಂಥ 5 ಕೈಗಳು ಇವಾಗ ಕಾಣ್ತಿಲ್ಲ. ಸೊ 10 ಕೈಗಳು ಶಿವನ ಸುಪ್ರೀಂ ಪವರ್ನ ಹೇಳುತ್ತೆ. ಅಂದರೆ ಶಿವ ಬೆಂಕಿ, ತ್ರಿಶೂಲ ಮತ್ತು ಚೂರಿ ಎಲ್ಲವನ್ನು 10 ಕೈಗಳಲ್ಲಿ ಇಟ್ಕೊಂಡಿರ್ತಾರೆ. ಮತ್ತು ಒಂದು ಕೈಯಲ್ಲಿ ಅಭಯ ಮುದ್ರೆ ಇರುತ್ತೆ. ಸೊ ಇದೇನು ಸೂಚಿಸುತ್ತೆ ಅಂದರೆ, 9 ತರಹದ ವಿಘ್ನಗಳಿಂದ ಜನರನ್ನ ರಕ್ಷಣೆ ಮಾಡ್ತೀವಿ. ಅಂದರೆ ಶಿವನಿಗೆ ಅಷ್ಟೊಂದು ಪವರ್ ಇದೆ ಅನ್ನೋದನ್ನು ತೋರಿಸ್ತಾ ಇತ್ತು. ಆದರೆ ನಮ್ಗೆ ಇನ್ನೊಂದು ಈ ಕಡೆ 5 ಕೈ ಇದ್ದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿತ್ತು. ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಣ್ಣು ತುಂಬ ಸ್ಪಷ್ಟವಾಗಿ ಕಾಣಿಸ್ತಿದೆ ಆಯಿತಾ. ಅದ್ರ ಮೇಲ್ಗಡೆ ಇಲ್ಲಿ ಗಂಗೆ ಒಂದು ಮಿಸ್ಸಿಂಗು ಗುರು. ಚಂದ್ರ ಇದೆ, ಗಂಗೆ ಮಿಸ್ಸಿಂಗು. ಗಂಗೆ ಇರೋ ಥರ ಕೆತ್ತನೆ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ, ಶೈವಗಳಲ್ಲಿ ಭಾಳಷ್ಟು ಪಂಥಗಳು ಬರುತ್ತೆ. ಸೊ ಈ ಶೈವ ಪಂಥ ಬಂದ್ಬಿಟ್ಟು ಸಿದ್ಧಾಂತ ಶೈವ ಅಂತ ಕರಿತೀವಿ. ಆ ಸಿದ್ಧಾಂತ ಶೈವದಲ್ಲಿ ಬರುವಂಥ ಕಲ್ಪನೆ ಇದು. ಮೊದಲು ಜನ ರುದ್ರನನ್ನು ಪೂಜೆ ಮಾಡ್ತಿರ್ತಾರೆ. ಆ ರುದ್ರನನ್ನು ಅಂದರೆ ಶೈವಿಸಮ್ ಕವಲುಗಳನ್ನ ನಾನು ನಿಮಗೆ ಹೇಳ್ತಿದ್ದೀನಿ. ರುದ್ರನನ್ನು ಪೂಜೆ ಮಾಡ್ತಾರಲ್ಲ, ಅದಾದ ನಂತರ ಪೌರಾಣಿಕ ಶೈವ ಮತ್ತು ಪೌರಾಣಿಕ ಅಲ್ಲದ ಶೈವ ಅಂತ 2 ಬರುತ್ತೆ. ಇನ್ನು ಈ ಪೌರಾಣಿಕ ಶೈವದ ಭಾಗ ಏನಿದೆ, ಆ ಪೌರಾಣಿಕ ಶೈವದ ಭಾಗದಲ್ಲಿ ಇವತ್ತಿಗೂ ಪೌರಾಣಿಕ ಪುರಾಣಗಳನ್ನ ಆಧಾರವಾಗಿಟ್ಕೊಂಡು ಒಂದು ಶೈವ ಸಿದ್ಧಾಂತ ಪ್ರಾಕ್ಟೀಸಲ್ಲಿದೆ. ಇನ್ನು ಪೌರಾಣಿಕವಲ್ಲದ ಶೈವದಲ್ಲಿ ಅತಿಮಾರ್ಗ, ಮಹಾಮಾರ್ಗ ಅಂತ 2 ಮುಖ್ಯ ವಿಧಾನಗಳು ಬರುತ್ತೆ. ಅತಿಮಾರ್ಗದಲ್ಲಿ ಮತ್ತೆ 3 ವಿಧಾನಗಳು ಬರುತ್ತೆ. ಅದೇನಂದರೆ ಪಾಶುಪತ, ಲಾಕುಲ, ಮತ್ತೊಂದು ಕಾಳಮುಖ ಅಂತ. ಸೊ ಈ 3 ಶೈವ ಸಿದ್ಧಾಂತಗಳು ಅತಿಮಾರ್ಗದಲ್ಲಿ ಬರುತ್ತೆ. ಮಹಾಮಾರ್ಗದಲ್ಲಿ ಮುಖ್ಯವಾಗಿ 2 ಬರುತ್ತೆ. ಒಂದು
ಕಾಪಲಿಕ ಶೈವ ಮತ್ತೆ ಸಿದ್ಧಾಂತ ಶೈವ ಅಂತ. ಈ ಕಾಪಲಿಕ ಶೈವದಲ್ಲಿ ಮತ್ತೆ 3 ವಿಧಾನ ಬರುತ್ತೆ. ಅದು ಯಾವ್ಯಾವ ಅಂತಂದ್ರೆ ಕೌಲ, ತ್ರಿಕ, ಅಘೋರಿ ಅಂತ. ಇನ್ನು ಶೈವ ಸಿದ್ಧಾಂತದಲ್ಲಿ ತಮಿಳ್ ಶೈವ ಸಿದ್ಧಾಂತ ಇವತ್ತಿಗೂ ಆಚರಣೆಯಲ್ಲಿದೆ. ಇನ್ನು ಈ ಶೈವ ಸಿದ್ಧಾಂತ ಅಥವಾ ಶೈವ ಧರ್ಮ ವೈದಿಕ ಪರಂಪರೆಗಿಂತ ಮೊದಲಿನಿಂದಲೂ ಪ್ರಾಕ್ಟೀಸ್ ಅಲ್ಲಿತ್ತು. ವೈದಿಕ ಪರಂಪರೆ ಬಂದ ಮೇಲೆ ಅದಕ್ಕೆ ಒಂದಿಷ್ಟು ಪುರಾಣಗಳನ್ನ ಬರೆದು ಅದು ಪೌರಾಣಿಕವಾಗಿ ಸಪ್ರೇಟ್ ಆಯಿತು ಒಂದಿಷ್ಟು, ಮತ್ತು ಪೌರಾಣಿಕವಲ್ಲದ ಶೈವ ವಿಧಾನಗಳು ಒಂದಿಷ್ಟು ಸಪ್ರೇಟ್ ಆದವು. ಈ ಥರ ಇದು ಅಭಿವೃದ್ಧಿ ಆಗ್ತಾ ಆಗ್ತಾ ಇಲ್ಲಿವರೆಗೂ ಬಂತು. ಈ ಅತಿ ಮಾರ್ಗದಲ್ಲಿ ಪಾಶುಪತ, ಲಾಕುಲ, ಕಾಳಮುಖದ ಜೊತೆಗೆ ಇನ್ನೊಂದು ಅತಿ ಹೆಚ್ಚು ಅನುಕರಣೆಯಲ್ಲಿರುವಂತಹ ಶೈವ ಸಿದ್ಧಾಂತ ಅಂದರೆ ಅದು ವೀರಶೈವ ಶೈವ ಸಿದ್ಧಾಂತ. ಈ ವೀರಶೈವ ಶೈವ ಸಿದ್ಧಾಂತದಲ್ಲಿ ಒಟ್ಟಾರೆ ಇವತ್ತಿಗೆ 5 ಪೀಠಗಳಿದೆ. ಕಾಶಿ, ಕೇದಾರ, ಉಜ್ಜಿನಿ, ಶ್ರೀಶೈಲ, ರಂಭಾಪುರಿ. ಸೊ ಈ 5 ಪೀಠಗಳಲ್ಲಿ ಇವರು ವೀರಶೈವ ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡ್ತಾರೆ. ಈ ವೀರಶೈವ ತತ್ವ ಸಿದ್ಧಾಂತದಲ್ಲಿ ನೀವು ಏನನ್ನ ನೋಡ್ಬೋದು ಅಂತಂದರೆ, ನಾನು ನಿಮಗೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಈ ವೀರಶೈವ ತತ್ವ ಸಿದ್ಧಾಂತ ಬಹಳಷ್ಟು ಆಚರಣೆಯಲ್ಲಿದೆ. ಅಂದರೆ ಇವಾಗ ಕರ್ನಾಟಕ ಆಗಿರ್ಬೋದು, ಅದನ್ನು ಹೊರತಾಗಿ ತಮಿಳುನಾಡಲ್ಲೂ ಕೂಡ ಜಾಸ್ತಿ ಆಚರಣೆಯಲ್ಲಿದೆ. ಸೊ ಇದರಲ್ಲಿ ರೇಣುಕಾಚಾರ್ಯ ಅಂತ ಒಂದು ಆಂಧ್ರದ ಹತ್ರ ಲಿಂಗೋದ್ಭವವಾದಂಥ ಯತಿಗಳಿಂದ ಈ ವೀರಶೈವ ಮತ ಪ್ರಾಕ್ಟೀಸಿಗೆ ಬಂತು ಅಂತ ಹೇಳ್ತಾರೆ. Việt Nam là một cái đất nước có 54 dân tộc, thì người Việt, người Kinh là đa số là theo Phật giáo. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇವಾಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಒಂದಿಷ್ಟು ಜನ ಇವಾಗ್ಲೂ ಫಾಲೋ ಮಾಡ್ತಾರೆ, ಶಿವನನ್ನು ಇವಾಗಲೂ ಅನುಸರಿಸ್ತಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿ. Tôi đã xâm lược. ನೋಡಿದ್ರಿ ನೀವು ಅಲ್ಲಿ ಶೈವ ಮಂದಿರ ನೋಡಿದ್ರಿ. ಇವಾಗ ನಾವು ಕೆಳಗೆ ಹೋಗ್ತಿದ್ವಿ ದೇವಸ್ಥಾನದಿಂದ. ನನಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ. ಅವರು ಅಮೇರಿಕಾಯಿಂದ ಬಂದಿದ್ದಾರೆ, ಆದರೆ ಅವ್ರ ಸ್ವಂತ ಊರು ಇದ್ದೇನೆ ವಿಯೆಟ್ನಾಂ. ಅವರ ಪೂರ್ವಜರೆಲ್ಲ ಹೋಗಿ ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾರಂತೆ. ಸೊ ಎಸ್ ಖುಷಿ ಆಯಿತು ಅವ್ರ ಜೊತೆ ಅವ್ರನ್ನ ಮಾತಾಡಿಸಿ. ಸೊ ನೋಡ್ತಾ ಇರ್ಬೋದು, ಇಲ್ಲೊಂದು ಗೋಪುರ ಇದೆ. ಈ ಗೋಪುರ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅಂದರೆ ಇಲ್ಲಿ ಸಾಕಷ್ಟು ಸಂಶೋಧನೆಗಳು ಆಗಬೇಕಿದೆ. ಸಾಕಷ್ಟು ಸಂಶೋಧನೆಗಳ ಮುಖಾಂತರ ನಾವು ಇಲ್ಲಿ ಏನೇನಾಗಿತ್ತು ಅಂತ ಸ್ಪಷ್ಟವಾಗಿ ತಿಳ್ಕೊಬೋದಿತ್ತು. ಆದರೆ ಇಲ್ಲಿರುವಂತಹ ಸರ್ಕಾರ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿಲ್ಲ. ಬಿಕಾಸ್ ಇದನ್ನು ಅನುಸರಿಸುವಂಥ ಜನ ಅಷ್ಟೊಂದು, ಅಂದರೆ ಶೈವಿಸಮ್ನ ಫಾಲೋ ಮಾಡೋಂಥ ಜನ ಭಾಳ ಜನ ಉಳ್ಕೊಂಡಿಲ್ಲ ಇಲ್ಲಿ. ಇಲ್ಲಿ ಒಂದು 20,000 ಇದೆ. 20,000 ಅಂದರೆ ಹತ್ತತ್ರ ಒಂದು 75-80 ರೂಪಾಯಿ ಆಗುತ್ತೆ ಎಂಟ್ರಿ ಫೀಸು. ಕ್ಯಾನ್ ಯು ಸ್ಪೆಲ್ ಇಟ್ ಅಗೇನ್? ಕೆಮೋನ್. Camon. ಕೆಮೋನ್ ಇಟ್ ಮೀನ್ಸ್ ಥ್ಯಾಂಕ್ ಯು. Thank you. ಕೆಮೋನ್. ಓಕೆ. ಹಾಯ್. ಸೊ ಇವರೆಲ್ಲ ಚೌಂಗ್ತಾಂಗ್ ಅನ್ನೋ ಒಂದು, Người Ando, người Mỹ. ನಾನು ಇಂಡಿಯಾ ಕರ್ನಾಟಕ, ಕನ್ನಡ. ಯಾ ಮೀ ಟು. ಇವರೆಲ್ಲ ಚಾಂಗ್ತಾಂಗ್ ಅನ್ನೋ ಒಂದು ಕಮ್ಯುನಿಟಿ ಅವರಂತೆ. ಇವರೆಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ. ನೋಡಿ, ಎಲ್ಲರೂ ಒಂದೇ ಥರ ಬಟ್ಟೆ ಹಾಕೊಂಡು ಲಾಕಂದು ಹೊಳಿತಾವ್ರೆ. Không hiểu. Không hiểu. ಓಕೆ, ನೈಸ್. Việt Nam tốt nhất. ಓಕೆ, ಲಾಂಗ್ ಲಿವ್ ವಿಯೆಟ್ನಾಂ. ಓಕೆ, ಅದ್ರೊಳಗೆ ಆಮೇಲೆ ಹೋಗೋಣ. ಇನ್ನು ದೇವಸ್ಥಾನದ ಬಗ್ಗೆ ನೋಡೋದಾದ್ರೆ ಎಲ್ಲ ಕಬ್ಬಣ ಅಂತೀನಿ, ಕಲ್ಲನ್ನು ಯೂಸ್ ಮಾಡಿ ಕಟ್ಟಿದ್ದಾರೆ ಈ ದೇವಸ್ಥಾನನ. ಒಳಗಡೆ ಹೋಗ್ಬೇಕು, ಇಲ್ಲೆಲ್ಲರ ಶಿವ ಟೆಂಪಲ್ ಏನಾರು ಇದೆಯಾ ಅಂತ ಗೊತ್ತಾಗುತ್ತೆ. ನೋಡಿ, ಒಳಗಡೆ ಶಿವಲಿಂಗ ಇದೆ ಅಂದ್ಕೊಂಡಂಗೆ. ಚೆನ್ನಾಗಿದೆ ಗುರು ದೇವಸ್ಥಾನ ಮಾತ್ರ. ಆಮೇಲೆ ಏನು ಗೊತ್ತಾ, ಇದು ಕರೆಕ್ಟಾಗಿ ಪ್ರಾಪರಾಗಿ ನೋಡಿ, ಎಲ್ಲ ಕಲ್ಲಿಗೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಇಲ್ಲಿರುವಂಥ ಶಿವಲಿಂಗ ಸಖತ್ತಾಗಿದೆ. ನಿಮಗೆ ಲಿಂಗದ ಪಾರ್ಟ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಸ್ಥಿತಿ ಅಂತ ಕರೀತಾರೆ, ಇದನ್ನು ಲಯ ಅಂತ ಕರೀತಾರೆ, ಇದು ಯೋನಿ ಮತ್ತು ಇದು ಲಿಂಗ. ಇಲ್ಲಿ ಇವ್ರು ಫಾಲೋ ಮಾಡ್ತಿದ್ದಂಥ ಶೈವ ಸಿದ್ಧಾಂತ ಯಾವುದು, ಆಮೇಲೆ ಈ ದೇವಸ್ಥಾನಗಳೆಲ್ಲ ಎಷ್ಟು ಹಳೇದು,
ಈ ದೇವಸ್ಥಾನಗಳನ್ನ ಯಾರು ಕಟ್ಟಿದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ಪೂರಕ ದಾಖಲೆಗಳು ಸಿಗೋದಿಲ್ಲ. ಇಲ್ಲಿ ಗಮನಿಸಿದಂತಹ ಇನ್ನೊಂದು ಅಂಶ ಏನು ಅಂದರೆ ಇಲ್ಲಿ ಹಾಕಿರೋಂಥ ಅಂದರೆ ಇಲ್ಲಿ ಯಾಕೆ ಇನ್ನೂ ಹಾಗೆ ಇದೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಏನು ಗ್ರೌಂಡ್ ಇದೆಯಲ್ಲ ಅಂದರೆ ಇಲ್ಲಿರೋ ಭೂಮಿ ತುಂಬ ಚೆನ್ನಾಗಿದೆ ಕಂಪೇರ್ ಟು ಬೇರೆ ಕಡೆ ಎಲ್ಲ ಏನು ಮಾಡಿದ್ದಾರೆ ಅಂದರೆ ನದಿ ಪಕ್ಕದಲ್ಲೇ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಆ ದೇವಸ್ಥಾನಗಳೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ. ಇದು ಸ್ವಲ್ಪ ನದಿಯಿಂದ ದೂರ ಇದೆ. ಅಂದರೆ ಒಂದು ಉದಾಹರಣೆಗೆ ಊರು ಸುತ್ತ ನದಿ ಹರಿತಾ ಇದೆ, ಇದನ್ನು ಊರು ನಡುವೆ ಮಾಡಿದ್ದಾರೆ ಆಯ್ತಾ. ಇದು ವಿಜಯ ಅಂತ ಏನಿತ್ತು ಕ್ಯಾಪಿಟಲ್ ಅವ್ರದ್ದು, ರಾಜಧಾನಿ ಏನಿತ್ತಲ್ಲ ಚಾಂಪಾ ಅವ್ರದ್ದು, ಆ ರಾಜಧಾನಿ ನಡುವೆ ಈ ದೇವಸ್ಥಾನ ಮಾಡಿದ್ದಾರೆ. ಆಮೇಲೆ ಬೇಸ್ಮೆಂಟಿಗೆ ಸಖತ್ ಕಲ್ಲು ಹಾಕೋರೆ. ಹಾಗಾಗಿ ದೇವಸ್ಥಾನ ಇನ್ನೂ ಹಂಗೆ ಇದೆ. ಆಮೇಲೆ ಇದನ್ನ ರಿನೋವೇಟ್ ಮಾಡಿದ್ದಾರೆ, ಹಾಗಾಗಿ ಇನ್ನೂ ಹಾಗೆ ಉಳ್ಕೊಂಡಿದೆ. ಇದು ಖುಷಿ ವಿಚಾರ. Yeah, I'll take. Okay.